ಕುಮಾರಸ್ವಾಮಿ ಅವರು ಮಾಧ್ಯಮ ಸಂವಾದವನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಏನೇನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ಆದಾಯ ಬರಾಗ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಆ ಮಹಿಳೆ ಕೇಳುತ್ತಾಳೆ. ಇಂಥ ಒಂದು ಜನತೆಯ ಸಮಸ್ಯೆಗಳನ್ನು ನೋಡೇ ನಾನು ಕೆಲವು ಕಾರ್ಯಕ್ರಮಗಳನ್ನೇ ರೂಪಿಸಬೇಕು ಅಂತ ಹೊರಟಿದ್ದೇನೆ. ಇವತ್ತು ಹೆಣ್ಣು ಮಗಳಿಗೆ ಬೇರೆ ದಿಕ್ಕಿಲ್ಲ ಯಾರನ್ನು. ಈ ರೀತಿ ನೂರಾರು ಉದಾಹರಣೆ ಕೊಡಬಲ್ಲೆ. ಅದರಿಂದ ನಾನು ಇದಿಷ್ಟೇ ಅಲ್ಲ, ಇವತ್ತು ಕೃಷಿ ಇಲಾಖೆಯಲ್ಲಿ ರೈತರ ಸಾಲ ಮನ್ನಾ ಇವತ್ತು ರೆಮಿಡಿ ಅಲ್ಲ, ನನಗೆ ಗೊತ್ತಿದೆ ನನಗೆ. ಆದರೆ ಒಂದು ಬಾರಿ ರೈತನ ಸಾಲ ಮನ್ನಾ ಮಾಡಲೇಬೇಕಾಗಿದೆ, ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಕಾರಣ ಕಳೆದ 3 ವರ್ಷದಲ್ಲಿ ಆಗಿರತಕ್ಕಂಥ ಅನಾಹುತ ರೈತನ ಕುಟುಂಬಗಳಿಗೆ. ರೈತರ ಸಾಲ ಮನ್ನಾ ಆದ ತಕ್ಷಣ ರೈತ ಆತ್ಮಹತ್ಯೆ ಮಾಡ್ಕೊಂಡು ನಿಲ್ಲಿಸ್ತೇನೆ ಅಂತಲೂ ಹೇಳಲ್ಲ ನಾನು. ಬೇರೆ ಬೇರೆ ರೀತಿಯಲ್ಲಿ ಖಾಸಗಿಯವರಿಂದ ಸಾಲ ಪಡೆದಿರ್ತಾನೆ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಅದೆಲ್ಲ ನಾನು ಗಮನಿಸ್ತಾ ಇದ್ದೇನೆ. ರೈತನಿಗೆ ಕೃಷಿ ಪದ್ಧತಿಯನ್ನು ಬದಲಾವಣೆ ತರಬೇಕು ಅಂತಕ್ಕಂಥದ್ದಿದೆ ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ. ಹಲವಾರು ರೀತಿ ಯೋಜನೆಗಳನ್ನು ಹಾಕೊಂಡಿದ್ದೇನೆ. ಅದು ಬಹುಶಃ ಮುಂದಿನ 5 ವರ್ಷದಲ್ಲಿ ನಿಮಗೆ ಈ ಸರ್ಕಾರ ಹೋಗ್ತದೆ ಅಂತಕ್ಕಂಥದ್ದನ್ನ ಇಂಪ್ಲಿಮೆಂಟೇಷನ್ ಇಂದ ತೋರಿಸ್ಕೊಡ್ತೀನಿ ನಿಮಗೆ. ಬರೀ ಭಾಷಣಕ್ಕೆ ನನ್ನ ಕಾರ್ಯಕ್ರಮಗಳು ಸೀಮಿತವಾಗಿರಲ್ಲ, ಅದಕ್ಕೆ ಚಾಲನೆ ಕೊಡ್ತೀನಿ ನಿಮಗೆ. ಬಹುಶಃ ಇನ್ನೊಂದು 3 ತಿಂಗಳಿನಲ್ಲಿ ಈ ಸರ್ಕಾರದ ಆಕ್ಟಿವಿಟೀಸ್ ಏನಿದೆ, ಈ ಸರ್ಕಾರದ ಒಂದು ದೂರದೃಷ್ಟಿಯ ಕಾರ್ಯಕ್ರಮಗಳೇನಿದೆ, ಇದು ಎಲ್ಲದರ ಮಾಹಿತಿ ನಿಮಗೆ ದೊರಕುತ್ತೆ, ನಿಮಗೆ ಚಿತ್ರಣ ಸಿಗುತ್ತೆ ನಿಮಗೆ. ನಾನು ಇದನ್ನು ಬರೀ ಭಾಷಣಕ್ಕೆ ಇಲ್ಲ ನಿಮ್ಮನ್ನು ತಾತ್ಕಾಲಿಕವಾಗಿ ಖುಷಿಗೊಳಿಸಲಿಕ್ಕೆ ಜನತೆಯನ್ನು ಹೇಳ್ತಕ್ಕಂಥದ್ದಲ್ಲ, ಕಾರ್ಯರೂಪಕ್ಕೆ ಯಾವ ರೀತಿ ಒಂದು ಸರ್ಕಾರ ತರಬಹುದು ಅಂತಕ್ಕಂಥದ್ದನ್ನು ಮಾಡಿ ತೋರಿಸ್ತೀನಿ ನಾನು. ಆಡಳಿತದಲ್ಲಿ ಹಲವಾರು ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೋಬೇಕಾಗಿದೆ. ಹಲವಾರು ರೀತಿಯ ಸಮಸ್ಯೆಗಳಿದೆ. ಕೆಲವು ವಿಷಯಗಳನ್ನು ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ನಾನು ಸತ್ಯಾಂಶ ಹೇಳಲಿಕ್ಕೆ ಹೋದರೆ ಕೆಲವರು ಸಹಿಸೋದಿಲ್ಲ. ಅದನ್ನು ನನಗೆ ಗೊತ್ತಿದೆ ಅದರಲ್ಲಿ ಏನೇನಿದೆ ಅಂತೇಳಿ. ನಿಮಗೂ ಗೊತ್ತಿರ್ತದೆ ಅದು. ಆದರೆ ಏನಪ್ಪ ಕುಮಾರಸ್ವಾಮಿ ಅವರು ಇನೆಬಿಲಿಟಿ ಹೇಳ್ಕೊಂಡ್ರು, ಮತ್ತೆ ಯಾತಕ್ಕೆ ಅವ್ರು ಮುಖ್ಯಮಂತ್ರಿ ಆಗಿರಬೇಕು, ಇದು ಮಾಡ್ಲಿಕ್ಕಾಗದೆ ಇದ್ದ ಮೇಲೆ ಅದು ಮತ್ತೆ ನೀವೇ ನನ್ನ ಮೇಲೆ ಪ್ರಶ್ನೆ ಆಗ್ತೀರಿ. ಅದರಿಂದ ಸಾಧ್ಯವಾದ ಮಟ್ಟಿಗೆ ನಾನು ಈ ಒಂದು ಆಡಳಿತ ಅಂತಕ್ಕಂಥದ್ದನ್ನು ಎಲ್ಲೆಲ್ಲಿ ಬಿಗಿಗೊಳಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರಮುಖವಾಗಿ ಇವತ್ತು ನಿನ್ನೆ ಯಾವುದೊಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ವಿಜಯವಾಣಿ ಪತ್ರಿಕೆಯಲ್ಲೇ ಇರಬೇಕೇನೋ, ಬೆಳಗ್ಗೆ ಇಂಟೆಲಿಜೆನ್ಸ್ನವ್ರು ತಂದು ಕೊಟ್ಟರು ನನಗೆ. ಆರೋಗ್ಯ ಇಲಾಖೆಯಲ್ಲಿ ಈಗೇನೋ ಒಂದು ಕಾನೂನು ತಂದು ಬಿಟ್ಟಿದ್ದೇವೆ ನಾವು. ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಹೋಗಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇಲ್ಲ ಆ ರೋಗಿಗೆ ಅಂತಕ್ಕಂಥದ್ದು ಅಲ್ಲಿಯ ವೈದ್ಯರಿಗೆ ಮನವರಿಕೆ ಆದಮೇಲೆ ಅವ್ರನ್ನ ಸ್ಲಿಪ್ ಕೊಡಬೇಕು. ನೀನು ಖಾಸಗಿ ಆಸ್ಪತ್ರೆಗೆ ನೀವು ಹೋಗಿ ಪ್ರವೇಶ ಪಡಿಬೋದು ಅಂತೇಳಿ ಆ ಸ್ಲಿಪ್ ತಗೊಂಡ ಮೇಲೆ ಆಮೇಲೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು. ಈಗೇನೋ ಒಂದು ಹೊಸ ಕಾನೂನುಗಳು ತಂದು ಬಿಟ್ಟಿದ್ದಾರೆ ಸರ್ಕಾರದಲ್ಲಿ. ಈಗ ಮೊನ್ನೆ ಒಂದು ಅಧಿಕಾರಿಗಳ ಜೊತೆ ಚರ್ಚೆನೂ ಮಾಡಿದ್ದೆ. ಈಗ ನೆನ್ನೆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಖಾಸಗಿ ಆಸ್ಪತ್ರೆಯ ವೈದ್ಯರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಖಾಸಗಿ ಆಸ್ಪತ್ರೆ ಹೋಗೋದಕ್ಕೆ ಸರ್ಟಿಫಿಕೇಟ್ ಕೊಡೋದಕ್ಕೆ 1,000 ರೂಪಾಯಿ ಫಿಕ್ಸ್ ಮಾಡ್ಕೊಂಡವ್ರೆ ಅಂತ ನೀವೇ ಬರೆದಿದ್ದೀರಿ. ಈಗ ಅದು ರಿಪೇರಿ ಮಾಡಬೇಕೀಗ. ನಾನು ಹೇಳಿದೆ ಇದನ್ನೇ, ನೀವು ಈ ಥರ ಕಾರ್ಯಕ್ರಮಗಳನ್ನ ತರೋದ್ರಿಂದ ಮುಂದೆ ಏನೇನು ಅನಾಹುತಗಳಾಗ್ತದೆ ಸ್ವಲ್ಪ ಯೋಚನೆ ಮಾಡಿ ಈ ಕಾರ್ಯಕ್ರಮಗಳನ್ನ ಅಂತ ಹೇಳಿ ನೆನ್ನೆ ನೀವೇ ಬರೆದಿದ್ದೀರಿ. ಒಂದು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ, ಹಲವಾರು ಮಾಹಿತಿಗಳು ಬರುತ್ತೆ ನನಗೆ. ಇದೆಲ್ಲವನ್ನ ಸರಿಪಡಿಸ್ತಕ್ಕಂಥ ಜೊತೆಗೆ ಈ ರಾಜ್ಯದ ಅಭಿವೃದ್ಧಿಗೆ ಇವತ್ತು ವಸತಿಯ ಸೌಲಭ್ಯಗಳು ಯಾವ ರೀತಿ ಆಗಬೇಕು, ಬೆಂಗಳೂರಿನ ಹಲವಾರು ರೀತಿಯ ಸಮಸ್ಯೆಗಳಿದೆ, ಅದನ್ನು ಯಾವ ರೀತಿ ಬಗೆಹರಿಸಬೇಕು ನನಗೆ ಗೊತ್ತಿದೆ. ಇದು ಯಾವ್ದು ನಿಮ್ಮ ಗಾರ್ಬೇಜ್ ರಸ್ತೆಗಳಲ್ಲಿ ನೋಡ್ತಾ ಇದ್ದೇನೆ, ನಾನೇ ತಲೆ ತಗ್ಗಿಸ್ತೇನೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕೆಲವು ಕಡೆ ತುಂಬಿಟ್ಟಿದ್ದಾರೆ. ಮೊನ್ನೆ 2 ದಿವಸ ಸ್ಟ್ರೈಕ್ ಮಾಡಿದ್ರು, ಅದೇನೋ ಸಂಬಳ ಕೊಟ್ಟಿಲ್ಲ, ಏನೋ ಹಳೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ. ನಾನು ಇನ್ನೂ ಬಂದು 20 ದಿವಸ ಆಗಿದೆ. ಇಲ್ಲಿ ಮಾಫಿಯಾ ಏನಿದೆ ಅನ್ನೋದು ತಿಳ್ಕೊಂಡಿದ್ದೇನೆ ನಾನು. ಈ ಗಾರ್ಬೇಜ್ ಮಾಫಿಯಾ ವೈಜ್ಞಾನಿಕವಾಗಿ ಇವತ್ತು ಈ ಗಾರ್ಬೇಜ್ನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಹಲವಾರು ರೆಮಿಡೀಸ್ ಇದ್ರು, ಆ ರೆಮಿಡೀಸ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಈ ಒಂದು ಮಾಫಿಯಾ ಅಂತಕ್ಕಂಥದ್ದು. ಇದೆಲ್ಲವನ್ನು ನಾವು ಮಟ್ಟ ಹಾಕಬೇಕಾಗ್ತದೆ. ಇವತ್ತು ಬಿಜಾಪುರದ ಘಟನೆ ನೀವು ನೋಡ್ತಾ ಇದ್ದೀರಿ. ಆ ಮರಳ ದಂಧೆ ಒಳಗೆ ಆ ಭೀಮಾ ತೀರದಲ್ಲಿ ಅಂತ ಹೇಳಿ ಸಿನಿಮಾನು ಬಂದೋಯ್ತದು. ಇವತ್ತು ಭೀಮಾ ತೀರದಲ್ಲಿ ನಡೀತಾ ಇದೆ ತನಿಖೆ. ನಾನು ಹೇಳಿದ್ದೇನೆ ಅಧಿಕಾರಿಗಳಿಗೆ, ಯಾವುದೇ ರಾಜಕೀಯದ ಒತ್ತಡಗಳಿಗೆ ಮಣಿತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ಯಾರೇ ಇಂಥ ದೊಡ್ಡ ವ್ಯಕ್ತಿಗಳೇ ಇರಲಿ, ಅಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾನೂನನ್ನ ಕೈಗೆತ್ತಿಕೊಂಡು ಆ ಒಂದು ಕೊಲೆಗಳೇನಾಗ್ತಾ ಇದೆ, ಯಾವುದೇ ಒಂದು ಒತ್ತಡಕ್ಕೆ ಮಣಿದೆ ಇದೆ. ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಕಳೆದ 6-7 ತಿಂಗಳ ಘಟನೆಗಳೇನಿದೆ
ಮರ್ಸಿಲೆಸ್ ಆಗಿ ಇವತ್ತು ತೀರ್ಮಾನಗಳನ್ನು ಮಾಡಿ ಅಂತ ಸೂಚನೆ ಕೊಟ್ಟಿದ್ದೇನೆ. ಮರ್ಸಿಲೆಸ್ ಆಗಿ ಕೆಲವು ಹುಬ್ಬಳ್ಳಿಯಲ್ಲಿ ನಿನ್ನೆ ಕೆಲವು ಮನೆಗಳು ರೈಡ್ ಮಾಡಿದ್ದಾರೆ. ಇವತ್ತು ಕೆಲವು ಕಠಿಣವಾದಂಥ ಕ್ರಮವನ್ನು ಪೊಲೀಸ್ ಇಲಾಖೆಯಲ್ಲಿ ತೆಗೆದುಕೋಬೇಕಾಗಿದೆ. ಪೊಲೀಸ್ ಇಲಾಖೆ ಏನಾಗಿದೆ ಅನ್ನೋದು ಗೊತ್ತಿದೆ ನನಗೆ. ಬೆಂಗಳೂರು ನಗರದಲ್ಲಿ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ. ಇದೆಲ್ಲ ನನಗೆ ನಿಮ್ಮ ಮುಂದೆ ಅದೆಲ್ಲ ಸತ್ಯಾಂಶ ಹೇಳಲಿಕ್ಕೆ ಹೋಗೋದಿಲ್ಲ. ಬಿಗಿ ಮಾಡಿ ಇಲ್ಲ ಈ ಸರ್ಕಾರದಲ್ಲಿ ಈ ನ್ಯೂನತೆಗಳನ್ನೆಲ್ಲ ಸರಿಪಡಿಸಿದ್ರು ಅಂತ ನಿಮ್ಮಿಂದಲೇ ಒಂದು ಆರ್ಟಿಕಲ್ ಬರೆಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೇನೆ. ನಿಮ್ಮಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂತ ಇದ್ದೇನೆ. ಅದರಿಂದ ನಾನು ಇಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ನ ಸರಿಪಡಿಸಿ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದೇನೆ. ಇವತ್ತು ನನಗೆ ಎಲ್ಲ ಒಂದು ಕಡೆ ಎಂತೂ ಜೀರೋ ಟ್ರಾಫಿಕ್ ಇಲ್ಲಿ ಹೇಳಿದ್ರಲ್ಲ, ಈಗ ನನಗೆ ಪ್ರತಿದಿನ JP ನಗರದಿಂದ ಬರಬೇಕಾದ್ರೆ ಸಮಯ ಎಷ್ಟಾಗುತ್ತೆ ಅನ್ನೋದು ಗೊತ್ತು. ಜೀರೋ ಟ್ರಾಫಿಕ್ ತೆಗೆದುಹಾಕಿದ್ರೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ಏನಪ್ಪ ಇಷ್ಟೊಂದು ವೆಹಿಕಲ್ ಇಟ್ಟಿದ್ದೀರಲ್ಲ ನಿಲ್ಲಿಸಿ ಅಂದೆ. ನನಗೆ ಮೂರು ವೆಹಿಕಲ್ ಸಾಕು, ಮುಂದೊಬ್ಬಿರಲಿ ಹಿಂದೊಬ್ಬಿರಲಿ, ಇದಕ್ಕೊಂದು 7-8 ವೆಹಿಕಲ್ ಯಾಕೆ ಹಾಕೊಂಡಿದ್ದೀರಿ, ಕಡಿಮೆ ಮಾಡಿ ಅಂದೆ. ಅವ್ರು ಹೇಳ್ತಾರೆ ನಮ್ಮ ಅಧಿಕಾರಿಗಳು, ಇಲ್ಲ ಸರ್ ಯಾವ ಕಾರಣಕ್ಕೂ ನೀವು ಹೇಳಿದ್ರಿ ಅಂತ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಯಾತಿಗೆ ದುಂದು ವೆಚ್ಚ ಮಾಡಬೇಕು? ಆದಷ್ಟು ನಾನು ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಬೇಡ. ನಾನು ಮೂವ್ಮೆಂಟ್ ಮಾಡಬೇಕಾದ್ರೆ ಅದು ಇಲ್ಲ ಸರ್ ನಾವು 2 ನಿಮಿಷ ನಿಲ್ಲಿಸ್ತೀವಿ ಅಷ್ಟೇ, ಜಾಸ್ತಿ ಹೊತ್ತು ನಿಲ್ಲಿಸಲ್ಲ ಅಂತಾರೆ. ಇದರಿಂದ ನನಗೆ ಕೆಟ್ಟ ಹೆಸರು ಬರ್ತದೆ, ಜನಗಳು ಟೀಕೆ ಮಾಡ್ತಾರೆ. ಆದಷ್ಟು ಇದನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೇನೆ. ಈ ಸೆಕ್ಯೂರಿಟಿ ಕಡಿಮೆ ಮಾಡಿ ಅಂತಿದ್ದೇನೆ. ಆದರೆ ಸೆಕ್ಯೂರಿಟಿ ಕಡಿಮೆ ಮಾಡೋ ವಿಷಯದಲ್ಲಿ ಅಧಿಕಾರಿಗಳು ನನಗೆ ಒಪ್ತಾ ಇಲ್ಲ. ದುಂದು ವೆಚ್ಚ ಕಡಿಮೆ ಮಾಡಿ ಅಂತ ಈಗ ಇದನ್ನು ದೆಹಲಿಗೆ ಹೋಗ್ತಕ್ಕಂಥ ವಿಷಯದಲ್ಲಿ ನಾನು ದೆಹಲಿಗೆ ಹೋಗ್ತಕ್ಕಂಥದ್ದನ್ನು ಈಗಾಗಲೇ ನಿಮ್ಮ ಮುಂದೆ ಹೇಳಿದ್ದೇನೆ. ವಿಶೇಷ ವಿಮಾನವನ್ನು ಬಳಸಲ್ಲ ಅಂತ, ನಾವು ಕಮರ್ಷಿಯಲ್ ಫ್ಲೈಟಲ್ಲೇ ಹೋಗ್ತೀನಿ ಅಂತಕ್ಕಂಥ ಮಾತಾಡಿದ್ರೆ 2 ಬಾರಿ ದೆಹಲಿಗೆ ಅದರಲ್ಲೇ ಹೋದೆ. ನಾನು ಮೊನ್ನೆ ಮಮತಾ ಬ್ಯಾನರ್ಜಿ ಅವರು, ಚಂದ್ರಬಾಬು ನಾಯ್ಡು ಅವರು ನಾವು ಮೀಟಿಂಗ್ನಲ್ಲಿ ಕೂತಿದ್ದಾಗ ಕೇಳಿದ್ರು ನನಗೆ, ನೀವು ನಿಮ್ಮ ಬೆಂಗಳೂರಿನಿಂದ ದೆಹಲಿಗೆ ಬರ್ತಕ್ಕಂಥದ್ದು ಖಾಸಗಿ ವಿಮಾನದಲ್ಲಿ ಬರ್ತಿರೋ ಇಲ್ಲ ಕಮರ್ಷಿಯಲ್ ಫ್ಲೈಟಲ್ಲಿ ಬರ್ತಿರೋ ಅಂತ ಹೇಳಿ. ಆಗ ನಾನು ಇಲ್ಲ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ, ನಾನು ಕಮರ್ಷಿಯಲ್ ಫ್ಲೈಟ್ನಲ್ಲೇ ಬರ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ ಅಂತ. ಅದಕ್ಕೆ ಅವ್ರು ಚಂದ್ರಬಾಬು ನಾಯ್ಡು ಅವರು ಹೇಳ್ತಾ ಇದ್ರು, ಈಗೇನು ಎಲ್ಲ ವಿಶೇಷ ವಿಮಾನದಲ್ಲಿ ಹೋಗೋದು ಎಲ್ಲರೂ ಕಾಮನ್ ಮಾಡ್ಕೊಂಡ್ಬಿಟ್ಟವ್ರೆ, ಇದಕ್ಕೆ ಯಾಕೆ ನೀನು ಇಷ್ಟೊಂದು ಈ ರೀತಿ ತೀರ್ಮಾನ ತಗೊಂಡು ಹೊರಟಿದ್ಯಾ ಅಂದರು. ಆದರೆ ಅವ್ರು ಹೇಳಿದ್ರು ಅಂತ ಬದಲಾವಣೆ ಆಗಲ್ಲ. ಆದಷ್ಟು ನಾನು ಹೋಗ್ತಕ್ಕಂಥದ್ದು ದೆಹಲಿಗೆ. ನಾನು ಕಮರ್ಷಿಯಲ್ ವಿಮಾನದಲ್ಲಿ ಹೋದರೆ 1 ಲಕ್ಷ ರೂಪಾಯಿನಲ್ಲಿ ಮುಗಿದೋಗ್ತದೆ ನನಗೆ. ಈಗ ವಿಶೇಷ ವಿಮಾನ ತಗೊಂಡು ಹೋದರೆ ಅದಕ್ಕೆ 38 ಲಕ್ಷ 40 ಲಕ್ಷ ಚಾರ್ಜ್ ಮಾಡ್ತಾರೆ. ಒಂದು 35 ಲಕ್ಷ ಉಳಿದ್ರೆ ಯಾವುದೋ ಒಂದು ಊರಿಬ್ಬರು ಮಾಡ್ಬೋದು ನಾನು. ಅದರಿಂದ ಈ ಕೆಲವು ಬದಲಾವಣೆಗಳನ್ನು ತರ್ತಕ್ಕಂಥ ನಿರ್ಧಾರ ಮಾಡ್ಕೊಂಡಿದ್ದೆ ನಾನು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಬರಮಾಡ್ಕೊಂಡು ಇಷ್ಟೆಲ್ಲ ಒಂದು ಮುಕ್ತವಾಗಿ ಮಾತನಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಸಹಕಾರ ನನಗೆ ಮುಖ್ಯ. ನಾನು ಎಲ್ಲಾದರೂ ಎಡವುದಾಗ, ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದಾಗ ದಯವಿಟ್ಟು ನನ್ನ ಗಮನ ಸೆಳೆಯಿರಿ. ಇಲ್ಲ ನೀವು ಹೋಗ್ತಿರ್ತಕ್ಕಂಥ ಮಾರ್ಗದಲ್ಲಿ ಈ ರೀತಿಯ ಒಂದು ನ್ಯೂನತೆ ಇದೆ, ನಿಮ್ಮ ಸರ್ಕಾರದಲ್ಲಿ ಇಂಥ ಇಲಾಖೆಯಲ್ಲಿ ಇಂಥ ಒಂದು ಅಕ್ರಮಗಳು ನಡೀತಾ ಇದೆ, ನನ್ನ ಗಮನ ಸೆಳೆದ್ರೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟಾರೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರಿ ನನ್ನ ಕೆಲವು ಮಾತುಗಳನ್ನು, ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ಕುಮಾರಸ್ವಾಮಿ, ನಾರಾಯಣ ಸ್ವಾಮಿ, ಯಾವುದೇ ಸ್ವಾಮಿ ಹೇಳಿದ್ರು ಅಷ್ಟೇ, ನಾವು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ತೀವಿ. ನಾನೀಗ ಆಗಲೇ ನಿನ್ನೆನೂ ಹೇಳಿದ್ದೇನೆ, ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಉಲ್ಲಂಘಿಸಲ್ಲ ಅಂತ ಹೇಳಿದ್ದೇನೆ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ನಾವೆಲ್ಲರೂ ಪಾಲಿಸಲೇಬೇಕು. ಆದರೆ ಕೆಲವು ಸ್ಕೀಮ್ನಲ್ಲಿ ಏನಿದೆ ಆ ಸ್ಕೀಮ್ನಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಒಂದು ಭಾಗ. ಆಮೇಲೆ ನಿಮಗೆ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಅಷ್ಟೇ ಅಲ್ಲ, ಯಾವುದೇ ಒಂದು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇದ್ದಾಗ, ಪರಸ್ಪರ ರಾಜ್ಯಗಳ ಮಧ್ಯೆ ಈ ರೀತಿಯ ಒಂದು ತೊಂದರೆಗಳಿದ್ದಾಗ, ನೀರಿನ ವಿಷಯದಲ್ಲಿ ವ್ಯಾಜ್ಯ ಇದ್ದಾಗ, ಒಂದು ಮ್ಯಾನೇಜ್ಮೆಂಟ್ ಬೋರ್ಡ್ನ ರಚನೆ ಮಾಡೋದಕ್ಕಿಂತ ಮುಂಚೆ ಇಲ್ಲ ಮ್ಯಾನೇಜ್ಮೆಂಟ್ ಬೋರ್ಡ್ ರಚನೆ ಆದಮೇಲೆ ಸ್ಕೀಮನ್ನು ಅಳವಡಿಸ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು. ಸೆಕ್ಷನ್ A6 ಅಲ್ಲಿ, ಸೆಕ್ಷನ್ 6A7 ಇರ್ತಕ್ಕಂಥದ್ದು ಈ ದೇಶದ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆನಲ್ಲಿ
ಪಾರ್ಲಿಮೆಂಟ್ನ ಎರಡೂ ಸದನದ ಮುಂದೆ ಇದನ್ನ ಇಡಬೇಕು, ನಂತರ ಇದನ್ನ ಕಾರ್ಯರೂಪಕ್ಕೆ ಜಾರಿಗೆ ತರಬೇಕಿಲ್ಲ. ನಾನು ಜಯಕುಮಾರ್ ಅವರು ಹೇಳಿದ್ರು ಅಷ್ಟೇ, ಇನ್ನೊಬ್ರು ಹೇಳಿದ್ರು ಅಷ್ಟೇ, ಸುಪ್ರೀಂ ಕೋರ್ಟ್ನ ಆದೇಶವನ್ನ ಕೇಂದ್ರ ಸರ್ಕಾರವೂ ಪಾಲಿಸಬೇಕು, ನಾನು ಪಾಲಿಸಬೇಕು, ಇನ್ನೊಂದು ರಾಜ್ಯವೂ ಪಾಲಿಸಬೇಕು. ಆದರೆ ಇಲ್ಲಿ ಲ್ಯಾಪ್ಸಸ್ ಏನಿದೆ ಇದಕ್ಕೆ ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದ ಗಮನ ಸೆಳೆದಿದೆ. ಈಗ ನಾನು ಉತ್ತರ ಮೊದಲೇ ಹೇಳಿದೆ. ಒಂದೇ ನಿಮಿಷ, ನೀವು ಹೇಳಿದ ಅರ್ಥ ಆಯ್ತು. ಒಂದೇ ಮಾತು, ಈಗ ನಾವು ಏನೇ ಸರ್ಕಾರದ ಹಣವನ್ನ ಬಿಡುಗಡೆ ಮಾಡಬೇಕಾದ್ರೆ ನಮ್ಮ ಸದನದ ಒಪ್ಪಿಗೆಯನ್ನ ಪಡಿಲೇಬೇಕಲ್ವೇ? ಅಲ್ಲಿ ಒಪ್ಪಿಗೆ ಕೊಟ್ಟ ಮೇಲೆ ಹಣ ರಿಲೀಸ್ ಆಗಬೇಕಲ್ವೇ? ಅದಕ್ಕೆ ಬಜೆಟ್ನಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಯಾವ ಪ್ರಮಾಣದಲ್ಲಿ ಹಣ ಇವತ್ತು ನಾನು ರಿಲೀಸ್ ಸಾಲ ಮನ್ನಾಗಿ ಹಣ ಕೊಡ್ತಾ ಇದ್ದೇನೆ, ಅದಕ್ಕೆ ಯಾವ ರೀತಿ ಹೊಂದಿಸ್ತಾ ಇದ್ದೇನೆ, ಅದೆಲ್ಲ ಇಡಬೇಕಲ್ಲ ನಿಮ್ಮ ಮುಂದೆ. ಇದೇನು ₹1 ₹2 ಪ್ರಶ್ನೆ ಅಲ್ಲ, ಸಾವಿರ ಪ್ರಶ್ನೆ. ಅದರಿಂದ ನಾನು ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಮೊದಲೇ ಹೇಳಿದ್ದೇನೆ. So you were talking about, that ನೀವು ಹೇಳಿದ್ರಿ, I'm considering technical aspects ಈ ಸಾಲ ಮನ್ನಾ ಮಾಡಕ್ಕೆ ಸರ್. During the time of elections, ಸಾಲ ಮನ್ನಾ ಆಗಿರುವಾಗ during the Congress regime, there were a lot of allegations that farmers were told that you can go approach banks, take loans, and told in another 3 months your loans will be waived off. Will you look into these aspects to avoid, or will there be a time frame before which the farmer loans will be waived off? Just a minute, brother. Whoever taken loan or whoever encouraged farmers to take the loan, if Kumaraswamy government comes, he will going to pay off entire loan. Whatever influence they have done, that is not my question. That is not my issue. My commitment is there to waive the farming community loan. Further, technically, how I have to move in that direction, I am moving. So some farmers have said that it's hard Pardon? that fresh credit is not being given because of uncertainty over farm loan waiver. And this is the sowing season now. Every farmers will get to cultivate their land this crop. Nothing to worry, we will take care. ಸರ್, ಈಗ ಸಾಲ ಮನ್ನಾ ಬಗ್ಗೆ ಮಾತಾಡ್ತಾ ಹೇಳಿದ್ರೆ ತಾವು ವೈಜ್ಞಾನಿಕವಾಗಿ ಆ ಸಾಲವನ್ನ ಮನ್ನಾ ಮಾಡೋ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂತ. ವೈಜ್ಞಾನಿಕ ಅಂದ್ರೆ ಯಾವ ಇದನ್ನ ವೈಜ್ಞಾನಿಕವಾಗಿ ಅಂದ್ರೆ ನಾನೀಗಾಗಲೇ ರೈತರ ಸಭೆ ಕರೆದು ಎಲ್ಲಿಂದ ಎಲ್ಲಿಯವರೆಗೆ ಕಟ್ ಆಫ್ ಡೇಟ್ ಇಟ್ಟಿದ್ದೇನೆ, ಎಲ್ಲಿಂದ ಸಾಲ ಮನ್ನಾ ಮಾಡ್ತಕ್ಕಂಥ ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ, ಇದೆಲ್ಲ ಹೇಳಿದ್ದೇನೆ. ಅವರು ಮತ್ತೆ ಕೆಲವು ಸಲಹೆ ಕೊಟ್ಟಿದ್ದಾರೆ. ನಾನು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅಂತಕ್ಕಂಥ ಪದ ಯಾರು 4 ಜನ ಬ್ಯಾಂಕರ್ಸ್ಗೆ ಅನುಕೂಲ ಆಗೋದಲ್ಲ. ಯಾರು ಸಾಲ ಮಾಡಿರ್ತಕ್ಕಂಥ ರೈತ ಏನಿದ್ದಾನೆ ಅವನಿಗೆ ಅದು ಹೋಗ್ಬೇಕು ದುಡ್ಡದು. ಅದಕ್ಕೆ ನಾನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ರೂಪರೇಷೆಗಳನ್ನು ಸಿದ್ಧ ಮಾಡ್ತಾ ಇರೋದು. ಕುಮಾರಸ್ವಾಮಿ ಅವರೇ, ಒಂದು ನಿಮಿಷ. I have already instructed, given direction to our officers. I have already given instruction to our officers. Whoever going to violate our constitutional legality, I have given instruction to book the case. ಕುಮಾರಸ್ವಾಮಿ ಅವರೇ, ರಾಜಕೀಯವಾಗಿ We will not encourage for that kind of issues. ದಯಮಾಡಿ ಈ ಕಡೆ Let us see. ಈ ಕಡೆ ಒಂದು ಸ್ಮಾಲ್ ಪ್ರಶ್ನೆ. ರಾಜಕೀಯವಾಗಿ ತಾವು ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ತೂಕ ಹೆಚ್ಚುತ್ತಾ ಇದೆ. ಉದಾಹರಣೆಗೆ ರಾಜ್ಯಸಭೆಯ ಉಪಾಧ್ಯಕ್ಷರ ಸ್ಥಾನದ ನಿರ್ಣಯದ ವಿಷಯದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಇದೇನು ತೋರಿಸುತ್ತೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ತಾವು ಮೇಲೆ ಹೋಗ್ತಾ ಇರೋ ಒಂದು ಘಟನೆ ಕಾಣಿಸುತ್ತೆ. ನೀವು ನಿನ್ನೆ ಹೋದಾಗ ಈ ಬಗೆಗೆ ಏನಾದ್ರು ಮಾತನಾಡಿದ್ರು ಉಂಟಾ? ಇಲ್ಲ, ನನಗಿರ್ತಕ್ಕಂಥ ಗುಡ್ ವಿಲ್ ಏನಿದೆ ಇವತ್ತಿನ ಪರಿಸ್ಥಿತಿನಲ್ಲಿ, ಆ ಗುಡ್ ವಿಲ್ ಯೂಸ್ ಮಾಡಿ ಇವತ್ತು ಆ ಒಂದು ರಾಜ್ಯಸಭೆಯ ಒಂದು ಡೆಪ್ಟಿ ಚೇರ್ಮನ್ ವಿಷಯದಲ್ಲಿ ಏನೊಂದು ಸಂಖ್ಯೆಯ ಕೊರತೆ ಇದೆ, ಅದನ್ನು ತುಂಬಿಸ್ಲಿಕ್ಕೆ ನಿಮ್ಮ ಕಡೆಯಿಂದ ಸ್ವಲ್ಪ ವರ್ಕೌಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೆಲವರು ನನಗೆ ಸಲಹೆ ಕೊಟ್ಟಿದ್ದಾರೆ. ಸರ್
ಜಸ್ಟ್ ಮಿನಿಟ್ ಸರ್, ಇಲ್ಲಿ ಇವರೇನ ಕೇಳ್ತಾರೆ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಹಾಂ, TV9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.